ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಿಮಗೆ ರುಚಿಯಾಗಿ ವಿವಿಧ ಬಗೆಯ 4 ಹೆಲ್ದಿ ಸೂಪ್ಗಳನ್ನ ಹೇಗೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ಟೊಮೆಟೊ ಸೂಪ್ನ ಮನೇಲೇ ತುಂಬ ಈಸಿಯಾಗಿ ಮತ್ತು ರುಚಿಯಾಗಿ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಿ ಕೊನೆ ತನಕ. ಈಗ ನಾನಿಲ್ಲಿ 5 ಚೆನ್ನಾಗಿ ಹಣ್ಣಾದಂಥ ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ಕೋಬೇಕು. ಇದಕ್ಕೆ ಟೊಮೆಟೊನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತೇನೂ ಇಲ್ಲ. ಇಲ್ಲಿ ಕಾಣುತ್ತಲ್ಲ, ಹೀಗೆ ನಾನು ಟೊಮೆಟೊನ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೂಪ್ ಮಾಡೋದಕ್ಕೆ ಆದಷ್ಟು ಚೆನ್ನಾಗಿ ಹಣ್ಣಾದಂಥ ಟೊಮೆಟೊನ ತಗೊಳ್ಳಿ, ಆವಾಗ ಟೊಮೆಟೊ ಸೂಪ್ ತುಂಬ ರುಚಿಯಾಗುತ್ತೆ. ಎಲ್ಲ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನೊಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಬಟರ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 2 ಪಲಾವ್ ಎಲೆ, ಒಂದು 3 ಲವಂಗ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿದ ಶುಂಠಿ ಹಾಕ್ತಾ ಇದ್ದೀನಿ 1/4 ಟೀ ಸ್ಪೂನ್ ಅಷ್ಟು. ಹಾಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು 4-5 ಎಸಳು ಬೆಳ್ಳುಳ್ಳಿ ನಾನಿಲ್ಲಿ ತೊಗೊಂಡಿದ್ದೀನಿ. ಇದೀಗ ಒಂದು 30 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಕಟ್ ಮಾಡಿದ ಆನಿಯನ್ ಒಂದು 1/2 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಈಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೂಪಲ್ಲಿ ಪ್ರೋಟೀನು ವಿಟಮಿನ್ಸ್ ಎಲ್ಲ ಜಾಸ್ತಿ ಇದೆ, ಹಾಗಾಗಿ ಇದನ್ನು ಡೈಲಿ ಕುಡಿಯೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಟೊಮೆಟೊನ ಇವಾಗ ನಾನು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಮತ್ತೆ ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸೂಪು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಅಲ್ಲದೆ ಈ ಸೂಪ್ಗೆ ನಾವು ಬೆಣ್ಣೆ ಹಾಕಿ ಮಾಡಿದ್ರಿಂದ ಮಕ್ಕಳು ಇದನ್ನು ಡೈಲಿ ಕುಡಿತಾ ಇದ್ದರೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಡೈಲಿ ಈ ಸೂಪ್ ಕುಡಿಯೋದ್ರಿಂದ ಮಕ್ಕಳ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಈಗ ಟೊಮೆಟೊ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಿ ಮತ್ತೆ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5-6 ಮಿನಿಟ್ಸು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಟೊಮೆಟೊ ಇಲ್ಲಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಟೊಮೆಟೊಕ್ಕೆ ಹಾಕಿದ್ದೀವಲ್ಲ, ಆ ಪಲಾವ್ ಎಲೆನ ತೆಗೆದ್ಬಿಡ್ಬೇಕು. ಇದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಆ ಟೊಮೆಟೊದ ಮಸಾಲೆನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಟೊಮೆಟೊ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕಿ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ನಿಮಗಿಲ್ಲಿ ಕಾಣಿಸುತ್ತಲ್ಲ, ಹೀಗೆ ಇದನ್ನು ಸೋಸ್ತಾ ಹೋಗಬೇಕು. ಈಗ ಕೊನೆಯಲ್ಲಿ ನೋಡಿ ಮೇಲ್ಗಡೆ ಉಳಿಯುತ್ತಲ್ಲ, ಇದನ್ನು ಇವಾಗ ತೆಗೆದ್ಬಿಡ್ಬೇಕು. ಈಗ ಗ್ರೈಂಡ್ ಮಾಡಿದಂಥ ಟೊಮೆಟೊ ಪೇಸ್ಟ್ನ ನಾನಿಲ್ಲಿ ಸೋಸ್ಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಸೂಪಿಗೆ ಹಾಕೋದಕ್ಕೆ ಬೆಡ್ ಸ್ಲೈಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಬೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಕಾಣುತ್ತಲ್ಲ, ಹೀಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಅಥವಾ 2 ಟೀ ಸ್ಪೂನ್ ಅಷ್ಟು ಬಟರ್ ಹಾಕ್ಕೊಂಡು ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಬ್ರೆಡ್ ಪೀಸ್ನ ಹಾಕಬೇಕು. ಈಗ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈ ಬ್ರೆಡ್ ಪೀಸ್ನ ಇಲ್ಲಿ ಕಾಣುತ್ತಲ್ಲ, ಹೀಗೆ 2 ಕಡೆ ನಿಧಾನಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದೊಂದು 2-3 ಮಿನಿಟ್ಸು ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಒಂದು ಸೈಡಿಗೆ ತೆಗೆದಿಡೋಣ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಮುಂಚೆನೇ ಸೋಸಿ ಇಟ್ಕೊಂಡಿದ್ದೀವಲ್ಲ, ಟೊಮೆಟೊ ಜ್ಯೂಸ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ಇದಕ್ಕೆ ಒಂದು 3-4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇದೀಗ ಕುದೀತಾ ಇದೆ. ಇದಕ್ಕೀಗ ನಾನು 1/2 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ, ಹಾಗೆ ಟೇಸ್ಟಿಗೆ ಸಾಲ್ಟು 1 ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಟೊಮೆಟೊ ಬೇಯಿಸುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ನೀವು ಸಾಲ್ಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದೀಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾರ್ನ್ಫ್ಲೋರ್ ನೀರನ್ನು ಕುದೀತಾ ಇದೆಯಲ್ಲ, ಆ ಟೊಮೆಟೊ ರಸಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಉಂಡೆಗಟ್ಬಿಡುತ್ತೆ. ಈಗ ಟೊಮೆಟೊ ಸೂಪ್ನ 2-3 ಮಿನಿಟ್ಸು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ.
ಇಲ್ಲಿ ಕಾಣುತ್ತಲ್ಲ, ಈ ಅದಕ್ಕೆ ಈ ಸೂಪ್ನ ರೆಡಿ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ತೆಳು ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು. ಈ ಸೂಪ್ ಈಗ ಆಗಿದೆ. ಇದನ್ನು ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈ ಸೂಪ್ಗೆ ನೀವು ರೆಸ್ಟೋರೆಂಟ್ಗೆ ಹೋಗಲೇಬೇಕು ಅಂತೇನೂ ಇಲ್ಲ, ಮನೇಲೇ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬಹುದು. ಈಗ ಬಿಸಿ ಬಿಸಿಯಾಗಿ ರುಚಿಯಾದ ಹೆಲ್ದಿ ಟೊಮೆಟೊ ಸೂಪ್ ರೆಡಿಯಾಗಿದೆ. ಇದನ್ನು ನಿಮಗೆ ನೋಡಿದಾಗಲೇ ಗೊತ್ತಾಗ್ಬೋದು ಇದು ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ. ರೋಸ್ಟ್ ಮಾಡಿ ಇಟ್ಕೊಂಡಂಥ ಬ್ರೆಡ್ ಪೀಸ್ನ ಈಗ ನಾನು ಇದು ಸೂಪ್ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಈ ಟೊಮೆಟೊ ಸೂಪ್ನ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಮೊಳಕೆ ಕಾಳಿನ ಸೂಪು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಸ್ಮಾಲ್ ಬೌಲಲ್ಲಿ ಒಂದು ಹಾಫ್ ಬೌಲ್ನಷ್ಟು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಮಿಕ್ಸ್ ಕಾಳು ಇದು. ಇಲ್ಲಿ ನಾನು ಕಡಲೆಕಾಳು, ಹೆಸರುಕಾಳು ಮತ್ತು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು 7-8 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ನೀರು ಬಗ್ಸ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಟಾಗ ನೆಕ್ಸ್ಟ್ ದಿನ ಇದು ಮೊಳಕೆ ಬರುತ್ತೆ. ತುಂಬ ಜಾಸ್ತಿ ಮೊಳಕೆ ಬರಬೇಕು ಅಂತೇನೂ ಇಲ್ಲ. ಇಲ್ಲಿ ಕಾಣುತ್ತಲ್ಲ, ಇಷ್ಟು ಮೊಳಕೆ ಬಂದರೆ ಸಾಕು. ಈಗ ಒಂದು ಕುಕ್ಕರ್ಗೆ ನಾನು ಒಂದು 4-5 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಇದನ್ನು ಒಂದು ವಿಷಲ್ ಕೊಟ್ಟು ಬೇಯಿಸ್ಕೋಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಇವಾಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಬೇಯಿಸಿದಂಥ ಮೊಳಕೆ ಕಾಳಲ್ಲಿ ಹೆಸರು ಕಾಳದು ಸಿಪ್ಪೆ ಇದ್ದರೆ ಇಲ್ಲಿ ಕಾಣುತ್ತಲ್ಲ, ಹೀಗೆ ಅದನ್ನು ತೆಗೆದ್ಬಿಡ್ಬೇಕು. ಹೆಸರು ಕಾಳನ್ನ ಜಾಸ್ತಿ ಮೊಳಕೆ ಬರೆಸೋದಕ್ಕೆ ಹೋಗಬೇಡಿ. ಜಾಸ್ತಿ ಮೊಳಕೆ ಬಂದರೆ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಈಗ ಮೆಲ್ಟ್ ಆಗ್ತಾ ಇದೆ. ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಒಂದು 4-5 ಎಸ್ಲು ಹಾಕ್ತಾಯಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಒಂದು 30 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಸೂಪು ಸ್ವಲ್ಪ ಸಪ್ಪೆ ಬೇಕು ಅನಿಸಿದ್ರೆ ನೀವು 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸಾಕು. ಕಟ್ ಮಾಡಿದ ಈರುಳ್ಳಿ ಒಂದು 1/2 ಕಪ್ನಷ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸೂಪು ನಿಮಗೆ, ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನೀವು ಲಂಚಿಗೆ, ಡಿನ್ನರ್ಗೆ ಅಥವಾ ಯಾವಾಗ ಬೇಕೋ ಆವಾಗ ಮನೇಲಿ ಇದನ್ನು ಈಸಿಯಾಗಿ ನೀವು ಮಾಡ್ಕೋಬೋದು. ಈರುಳ್ಳಿ ಈಗ ಫ್ರೈ ಆಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಮೊಳಕೆ ಕಾಳನ್ನ ಇವಾಗ ನಾನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಇವಾಗ ಆಗಿದೆ. ಇದಕ್ಕೆ ಇವಾಗ ನಾನೊಂದು 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ನಾನು ಬೇಯಿಸುವಾಗ ಮೊಳಕೆ ಕಾಳಿಗೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇವಾಗ ಹಾಕ್ತಾ ಇಲ್ಲ. ನೀವು ಬೇಕಾದರೆ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಒಂದು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಇವಾಗ ಕುದೀತಾ ಇದೆಯಲ್ಲ ಆ ಮೊಳಕೆ ಕಾಳಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಳಕೆ ಕಾಳು ಚೆನ್ನಾಗಿ ಕುದೀತಾ ಇದ್ದಾಗಲೇ ಕಾರ್ನ್ಫ್ಲೋರ್ ನೀರನ್ನು ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಹಾಕೋದಕ್ಕೆ ಹೋಗಬೇಡಿ, ಕಾರ್ನ್ಫ್ಲೋರ್ ಉಂಡೆಗಟ್ಬಿಡುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಿಮಗೆ ಸೂಪು ಗಟ್ಟಿ ಅನಿಸಿದ್ರೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ಕೋಬಹುದು. ಈ ಸೂಪ್ ಈಗ ಆಗಿದೆ. ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಮೊಳಕೆ ಕಾಳಿನ ಸೂಪ್ ರೆಡಿಯಾಗಿದೆ. ನಿಮ್ಗೆ ಇದನ್ನು ನೋಡುವಾಗಲೇ ಗೊತ್ತಾಗ್ಬೋದು ಇದು ತುಂಬಾ ರುಚಿಯಾಗಿದೆ, ಹೆಲ್ದಿಯಾಗಿದೆ. ಇದನ್ನು ಮಾಡೋದಕ್ಕೆ ನಿಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ನೀವು ಇದನ್ನು ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗಲೇ ಈ ಸೂಪನ್ನು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಮಿಕ್ಸ್ ವೆಜ್ ಸೂಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬಾ ರುಚಿಯಾಗಿದೆ. ಈ ಸೂಪಲ್ಲಿ ನಾನು ಯಾವುದೇ ಸಾಸನ್ನ ಬಳಸ್ತಾ ಇಲ್ಲ, ಹಾಗಾಗಿ ಕಂಪ್ಲೀಟ್ ಹೆಲ್ದಿ ಸೂಪ್ ಇದು. ನೋಡೋಣ ಹೇಗೆ ಮಾಡೋದು ಅಂತ. ಈಗ ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು 2 ಟೀ ಸ್ಪೂನಷ್ಟು ಬಟರ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಒಂದು 4-5 ಎಸಳು,
ಹಾಗೆ ತುಂಬ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಒಂದು 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇವಾಗ ಒಂದು 30 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಶುಂಠಿ ಕಟ್ ಮಾಡಿ ಹಾಕೋ ಬದಲು ಶುಂಠಿ ಪೇಸ್ಟ್ ಕೂಡ ಹಾಕೋಬೋದು, ಒಂದು 1/4 ಟೀ ಸ್ಪೂನಷ್ಟು. ನೀವು ಕಟ್ ಮಾಡಿ ಹಾಕ್ಕೊಂಡ್ರೆ ಸೂಪ್ ಕುಡಿಯುವಾಗ ಶುಂಠಿ ಕೆಲವು ಸತಿ ಬಾಯಿಗೆ ಸಿಗುತ್ತೆ, ಅದು ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ. ಒಂದು ಪಲಾವ್ ಎಲೆ, 2 ಲವಂಗ ಹಾಕ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿದ ಈರುಳ್ಳಿ ಒಂದು 1/2 ಕಪ್ನಷ್ಟು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿದ ಹಸಿ ವಾಸನೆ ಹೋಗಿ 1 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿದಂಥ ಬೀನ್ಸ್ ಒಂದು 1/2 ಕಪ್ನಷ್ಟು, ಹಾಗೆ ಒಂದು 1/4 ಕಪ್ನಷ್ಟು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಜೊತೆಗೆ ಕಟ್ ಮಾಡಿದಂಥ ಕ್ಯಾರೆಟ್ ಒಂದು 1/4 ಕಪ್ನಷ್ಟು, ಒಂದು 1/2 ಕಪ್ನಷ್ಟು ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸು ಇದು ಚೆನ್ನಾಗಿ ನಿಧಾನಕ್ಕೆ ಫ್ರೈ ಆಗಬೇಕು. ಈ ಸೂಪ್ಗೆ ನಾನು ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ವಲ್ಪ ವೆಜಿಟೇಬಲ್ಸ್ ಕಡಿಮೆ ಮಾಡ್ಕೋಬೋದು. ಅಲ್ಲದೆ ಸಣ್ಣದಾಗಿ ಕಟ್ ಮಾಡ್ಕೊಂಡ ಪೊಟೆಟೊ, ಕಾಲಿಫ್ಲವರ್, ಮಶ್ರೂಮ್ ಹಾಕ್ಕೊಂಡು ಕೂಡ ನೀವು ಈ ಸೂಪ್ನ ಮಾಡ್ಕೋಬೋದು. ಈ ಸೂಪು ಕುಡಿಯೋದ್ರಿಂದ ಮನೇಲಿ ಏನಾದರೂ ಕೋಲ್ಡ್ ಕೆಮ್ಮಿದ್ರೆ ಅದೆಲ್ಲ ಸ್ವಲ್ಪ ಬೇಗನೆ ಕಡಿಮೆ ಆಗುತ್ತೆ. ಈಗ ವೆಜಿಟೇಬಲ್ಸ್ ಎಲ್ಲ ಲೈಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 4-5 ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ಮಿನಿಟ್ಸು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಈಗ ಇದು ಒಂದು 5-6 ಮಿನಿಟ್ಸು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾನೊಂದು 1/4 ಕಪ್ನಷ್ಟು ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಹಾಗೆ 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ, 1/2 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಕಪ್ಗೆ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಅದಕ್ಕೊಂದು 1/2 ಕಪ್ನಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಕಾಣಿಸ್ಬೋದು ಕಾರ್ನ್ಫ್ಲವರ್ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಕಾರ್ನ್ಫ್ಲವರ್ ನೀರನ್ನು ಬೇಯ್ತಾ ಇದೆಯಲ್ಲ ಆ ವೆಜಿಟೇಬಲ್ಸ್ಗೆ ಹಾಕಿ ತಕ್ಷಣವೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಉಂಡೆಗಟ್ಬಿಡುತ್ತೆ. ಒಂದು 2 ಮಿನಿಟ್ಸ್ ಇದನ್ನು ಇಲ್ಲಿ ಕಾಣುತ್ತಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಸೂಪ್ ನೋಡಿ ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದನ್ನು ಮತ್ತೆ ಒಂದು 2-3 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಕಾಣುತ್ತಲ್ಲ ಈ ಅದಕ್ಕೆ ಸೂಪ್ನ ರೆಡಿ ಮಾಡ್ಕೊಳ್ಳಿ. ಸೂಪ್ ಏನಾದರೂ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೆಳು ಮಾಡ್ಕೊಳ್ಳಿ. ಸೂಪು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಿವಾಗ ಆಗಿದೆ. ಇದನ್ನು ಇವಾಗ ನಾನೊಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಮುಂಚೆ ಸೂಪ್ ಮಾಡುವಾಗ ಹಾಕಿದ್ದೀನಲ್ಲ ಆ ಪಲಾವ್ ಎಲೆನ ಈಗ ನಾನು ತೆಗಿತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ರುಚಿಯಾದ ಹಾಗೆ ಹೆಲ್ದಿಯಾದ ಮಿಕ್ಸ್ ವೆಜ್ ಸೂಪ್ ರೆಡಿಯಾಗಿದೆ. ಇದನ್ನು ನೀವು ಮಧ್ಯಾಹ್ನ ಲಂಚಿಗೆ ಅಥವಾ ನೈಟ್ ಊಟಕ್ಕೆ ಯಾವಾಗ ಬೇಕೋ ಆವಾಗ ಮನೇಲಿ ಮಾಡ್ಕೋಬೋದು. ಈ ಸೂಪ್ನ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ರಾಗಿ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಿಮಗೂ ನಿಮ್ಮ ಮಕ್ಕಳಿಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ಅದು ಅಲ್ಲದೆ ರಾಗಿ ತುಂಬಾ ತಂಪು. ನೀವು ವೆಯ್ಟ್ ಜಾಸ್ತಿ ಇದ್ದರೆ ಈ ಸೂಪ್ನ ಕುಡಿಯೋದ್ರಿಂದ ನೀವು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಈಗ ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲಿಟ್ಟು ಇದಕ್ಕೆ 2 ಟೀ ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಈಗ ಮೆಲ್ಟ್ ಆಗ್ತಾ ಇದೆ. ಈಗ ಇದಕ್ಕೆ ಒಂದು 4 ಎಸಳು ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ, ಒಂದು ಸಣ್ಣದಾಗಿ ಕಟ್ ಮಾಡಿದಂಥ ಹಸಿಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದು 30 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 1/2 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ. ಇದಕ್ಕೆ ಈಗ ವೆಜಿಟೇಬಲ್ಸ್ನ ನಾನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಈಗ ಮೊದಲಿಗೆ ಕಟ್ ಮಾಡಿದ ಕ್ಯಾರೆಟ್ ಹಾಕ್ತಾ ಇದ್ದೀನಿ.
ಹಾಗೆ ಕಟ್ ಮಾಡಿದ ಬೀನ್ಸ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಅಳತೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ನ 1/4 ಕಪ್ನಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ ಕ್ಯಾಬೇಜು ಹಾಗೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸು ಇದು ಬಟಾದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಸೂಪ್ನ ನೀವು ಮಶ್ರೂಮ್ ಕಾಲಿಫ್ಲವರ್ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು. ಈಗ ವೆಜಿಟೇಬಲ್ಸ್ ಎಲ್ಲ ಲೈಟಾಗಿ ಬೆಂದಿದೆ. ಟೇಸ್ಟಿಗೆ ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೂಪಲ್ಲಿ ಪ್ರೋಟೀನು ವಿಟಮಿನ್ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಮಕ್ಕಳಿಗೆ ಯಾವಾಗ ಬೇಕೋ ಆವಾಗ ನೀವು ಮಾಡಿಕೊಡ್ಬೋದು. ಇದು ತುಂಬಾ ರುಚಿಯಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಇದಕ್ಕೀಗ 4 ಕಪ್ನಷ್ಟು ನೀರು ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ವೆಜಿಟೇಬಲ್ಸ್ನ ಒಂದು 5-6 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು. 5-6 ಮಿನಿಟ್ಸ್ ಆದಮೇಲೆ ಮುಚ್ಚಳ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡ ಕ್ಯಾಪ್ಸಿಕಮ್ನ 1/4 ಕಪ್ನಷ್ಟು ಇದಕ್ಕೆ ಹಾಕೋಬೇಕು. ಈಗ ಒಂದು ಬೌಲ್ಗೆ ನಾನು 1.5 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೀಗ ಒಂದು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಆ ನೀರನ್ನ ಬೇಯ್ತಾ ಇದೆಯಲ್ಲ ವೆಜಿಟೇಬಲ್ಸ್ಗೆ ಹಾಕಿ ತಕ್ಷಣವೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ರಾಗಿ ಹಿಟ್ಟು ಉಂಡೆಗಟ್ಬಿಡುತ್ತೆ. ಇದನ್ನು 1-2 ನಿಮಿಷ ಇಲ್ಲಿ ಕಾಣುತ್ತಲ್ಲ, ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೀಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ಇಲ್ಲಿ ಕಾಣುತ್ತಲ್ಲ. ಅದಕ್ಕೆ ಈ ಸೂಪ್ನ ರೆಡಿ ಮಾಡ್ಕೋಬೇಕು. ಇದನ್ನು ನೀವು ಸ್ವಲ್ಪ ಗಟ್ಟಿ ಅಥವಾ ಸ್ವಲ್ಪ ತೆಳು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ರಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ. ಇದು ಇವಾಗ ಚೆನ್ನಾಗಿ ಬೆಂದಿದೆ ರಾಗಿ ಹಿಟ್ಟು. ಇದಕ್ಕೆ ನಾನು ಇವಾಗ 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಟವ್ ಆಫ್ ಮಾಡಿದ ಮೇಲೂ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಲೆಮನ್ ಜ್ಯೂಸನ್ನು ಹಾಕೋಬಹುದು. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದನ್ನು ನಾನು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಸೂಪು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಿಮಗೆ ತೆಳು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೋಬಹುದು. ರಾಗಿ ಸೂಪು ಈಗ ಆಗಿದೆ. ಇದನ್ನು ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾಗಿ ಹೆಲ್ದಿ ರಾಗಿ ಸೂಪು ರೆಡಿಯಾಗಿದೆ. ಇದನ್ನು ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ, ಸೆಕೆಂಡಲ್ಲೇ ತಟ್ಟೆ ಖಾಲಿಯಾಗಿಬಿಡುತ್ತೆ. ಇದು ಅಷ್ಟೊಂದು ರುಚಿಯಾಗಿದೆ. ನಿಮಗೂ ಈ ಸೂಪ್ನ ಮನೇಲಿ ಮಾಡಿಕೊಂಡು ಕುಡಿಬೇಕು ಅನಿಸ್ತಾ ಇದೆಯಾ? ಹಾಗಿದ್ರೆ ಇದನ್ನು ಇವಾಗಲೇ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.